ಅಥವಾ ಶರೀರ ಸಮ್ಮತವಾದ ತಂದೆಗಳನ್ನು ಸನ್ಮಾನಿಸಿದವು ಅಷ್ಟೇ, ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನು ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಇನ್ನ ಕೆಳಗೆ ನೀವು ಓದಿ ನೋಡ್ತೀರಿ, ನಾವು ಆ ಪರಿಶುದ್ಧದಲ್ಲಿ ಪಾಲುಗಾರರಾಗುವಂತೆ ನಮ್ಮನ್ನು ಶಿಕ್ಷಿಸ್ತಾರೆ. ನಮಗೆ ಶಿಕ್ಷೆ ಇಲ್ಲ ಅಂದ್ರೆ ಅಲ್ಲಿ ಹೋಗಲ್ಲ. ತುಂಬಾ ಶಿಕ್ಷೆ ಆಗ್ತಾ ಇದೆಯಾ? ದೇವರು నీ సంగడ ಇದ್ದಾನೆ. ಒಬ್ಬ ಮನುಷ್ಯ ದೇವರ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ದ.